ಕುಂದುಕೊರತೆ ನಿವಾರಣಾ ಶಿಬಿರದಲ್ಲಿ ನಮ್ಮ ತಂಡದೊಂದಿಗೆ ನಮ್ಮ ಎಲ್ಲ ಗಣ್ಯರು ಮುಖಂಡರು ತಮ್ಮ ಎಲ್ಲ ಫಲಾನುಭವಿಗಳೊಂದಿಗೆ ತಮ್ಮ ಸಮಸ್ಯೆಗಳನ್ನು ಆಲಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸತಕ್ಕಂಥ ಕೆಲಸವನ್ನ ಇಲ್ಲಿವರೆಗೂ ಮಾಡಿಕೊಟ್ಟಿದ್ದೀವಿ. ತಾವುಗಳು ಏನು ಫಲಾನುಭವಿಗಳಿದ್ದೀರಾ, ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಏನು ಉಪಯೋಗ ಆಗ್ತಿದೆ, ಕುಂದುಕೊರತೆಗಳ ನಿವಾರಣಾ ಶಿಬಿರವನ್ನ ಘಾಟಿ ಪಂಚಾಯಿತಿಯಲ್ಲಿ ಏನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಈ ಭಾಗದ ಮುಖಂಡರು, ಹಿರಿಯರು, ಕೆಪಿಸಿಸಿಯ ಸದಸ್ಯರಾಗಿರ್ತಕ್ಕಂಥ ಮುನ್ರಾಜಣ್ಣವರೇ, ಈ ಒಂದು ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಬಾಯಿ ಅವರೇ, ಹಾಗೂ ನಮ್ಮ ಘಾಟಿ ಪ್ರಾಧಿಕಾರದ ಸದಸ್ಯರು, ಹಿರಿಯರು, ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ರಂಗಪ್ಪಣ್ಣವರೇ, ನಮ್ಮ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿರ್ತಕ್ಕಂಥ ರಾಮಣ್ಣವರೇ, ಈ ಭಾಗದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರವಿ ಸಿದ್ದಪ್ಪ ಅವರೇ, ವಿಎಸ್ಎಸ್ಎನ್ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ನಮ್ಮ ಈ ಒಂದು ಘಾಟಿ ಪ್ರಾಧಿಕಾರದ ಸದಸ್ಯರು, ಹಿರಿಯರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಲಕ್ಷ್ಮಣ ನಾಯಕ್ ಅವರೇ, ಹಾಗೂ ಪಂಚಾಯತಿ ಸದಸ್ಯರು ಕೃಷ್ಣಣ್ಣ ಅವರೇ, ನಮ್ಮ ಚಿಕ್ಕಣ್ಣವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ, ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳೇ, ಅಧ್ಯಕ್ಷಗಳೇ, ಉಪಾಧ್ಯಕ್ಷಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಇಲಾಖಾ ಸಿಬ್ಬಂದಿಯವರೇ, ಹಾಗೂ ಏನ್ ತಾವು ಫಲಾನುಭವಿಗಳು ಆಗಮಿಸಿದ್ದೀರಾ, ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತಡ ಆಗಿದ್ದಕ್ಕೆ ತಮಗೂ ಕೂಡ ನಾವು ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ. ಪಾಪ 12:30 ಹೇಳಿದ್ವಿ, ನಮ್ಮ PDO ಮೇಡಮ್ ಸ್ವಲ್ಪ ಗಟ್ಟಿ ಇದ್ದಂಗಿದ್ದಾರೆ, ಹಿಡಿದಿಟ್ಕೊಂಡು ಹೋಗಿ ಮುನ್ನ ನಾವು ಬಂದಿದ ತಕ್ಷಣ ಅದೇ ಅನ್ಕೊಂಡ್ವಿ, ಮೇಡಮ್ ಅವ್ರು ಹಿಡಿದಿಟ್ಕೊಂಡವ್ರೆ ಅಂತ. ಏನಾಗ್ಬಿಟ್ಟಿದೆ, ಇವತ್ತು ಜನ ಸರ್ಕಾರದ ಯೋಜನೆಗಳನ್ನ ತರ್ತಾರೆ. ಯಾವುದೇ ಸರ್ಕಾರ ಬಂದಾಗ ಏನಾದ್ರೂ ಮಾಡಿ ಜನರಿಗೆ ಒಂದು ಸವಲತ್ತನ್ನು ತಲುಪಿಸಬೇಕು ಅಂತ ಹೇಳಿ ಸರ್ಕಾರ ಯೋಜನೆಗಳನ್ನ ತರ್ತವೆ. ಇವತ್ತು ಈ ಒಂದು ಸಿದ್ದರಾಮಯ್ಯನ ನೇತೃತ್ವಕ್ಕೆ ಇವತ್ತು ಸರ್ಕಾರ ಏನ್ ಮಾಡಿದೆ, ಜನರು ಯಾರು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ತುಳಿತಕ್ಕೆ ಒಳಗಾಗಿರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವರಲ್ಲೂ ಕೂಡ ಸಮಾನತೆಯನ್ನ ತರಬೇಕು, ಅವರಲ್ಲೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಅವರಲ್ಲೂ ಕೂಡ ಒಂದು ಸಂತೋಷವನ್ನ ಅವ್ರ ಮುಖದಲ್ಲಿ ನಾವು ಕಾಣಬೇಕು ಅಂತ ಹೇಳಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಇವತ್ತು ಅನ್ನಭಾಗ್ಯ ಯೋಜನೆಯನ್ನ ತಂದ್ರು. ಯಾರು ಕೂಡ ಉಪವಾಸವಾಗಿ ಮಲಗಬಾರದು, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಸಮೃದ್ಧಿಯ ಒಂದು ಜೀವನವನ್ನು ನಡೆಸಬೇಕು, ಅವರ ಮುಖದಲ್ಲಿ ಒಂದು ಸಂತೋಷವನ್ನು ಕಾಣಬೇಕು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನು ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇವತ್ತು ಆ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು. ಆ ಒಂದು ಯೋಜನೆಯನ್ನ ತಾವು ಪಡ್ಕೊಳ್ಳೋದು ಯಾರು ಕೂಡ ವಂಚಿತರಾಗಬಾರ್ದು. ನಿಮ್ಗೆ ಸಮಸ್ಯೆಯನ್ನ ಯಾರಿಗಾದ್ರೂ ರೇಷನ್ ಕಾರ್ಡ್ ತಗೊಳ್ಳೋ ಸಮಸ್ಯೆ ಆದ್ರೆ ಸ್ಥಳದಲ್ಲೇ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟಿದ್ದೀವಿ. ಇವತ್ತು ಸಂಖ್ಯೆ ಇನ್ನೂ ಹೆಚ್ಚಿನದಾಗಿ ಸೇರಬೇಕಾಗಿತ್ತು. ಜನ ತಿಳುವಳಿಕೆಯನ್ನ ತಗೊಬೇಕಾಗ್ತದೆ, ಮಾಹಿತಿಯನ್ನ ತಗೊಬೇಕಾಗ್ತದೆ. ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಬಂದಾಗ ತಾವು ಕಾಯ್ದು ಈ ಒಂದು ಸಮಸ್ಯೆಯನ್ನ ಪರಿಹರಿಸ್ಕೊಳ್ಬೇಕಾಗ್ತದೆ. ಇವತ್ತು ಜನ ಅಷ್ಟು ಇದ್ರಲ್ಲಿ ಬರಲ್ಲ. ಇದು ಎಲ್ಲ ನಮ್ಮ ವೇದಿಕೆ ಗಂಡರು ಗೊತ್ತಿರುವಂತದ್ದು, ಮತ್ತೆ ತಮಗೂ ಗೊತ್ತಿದೆ. ಅಂಗನವಾಡಿ ಟೀಚರ್ಗಳೆಲ್ಲ ನಮ್ಗೆ ಹೆಚ್ಚು ಕಡಿಮೆ ನಾನು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ಸರ್ಕಾರಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವರೇ ಒಂದು ಸಂಪತ್ತು, ನಮಗೆ ಅವರೇ ಒಂದು ಶಕ್ತಿ. ಇವತ್ತು ಅದೇ ರೀತಿ ಸರ್ಕಾರಗಳು ಬಂದಾಗ ಹೆಣ್ಣು ಮಕ್ಕಳು
ಈ ದೇಶದ ನಾರಿಯರು ನಮಗೆ ದೇಶದ ಶಕ್ತಿ ಅಂತ ಹೇಳ್ತಿದ್ರು. ನಿಮ್ಗೆ ಯಾರಾದ್ರೂ ಯಾವುದೇ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಿಜವಾಗ್ಲೂ ನಿಮ್ಗೆ ಯಾರಾದ್ರೂ ಶಕ್ತಿ ಕೊಡೋ ಕೆಲಸ ಮಾಡಿದ್ರೆ ಅದು ಇವತ್ತಿನ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಇವತ್ತು 2,000 ರೂಪಾಯಿ ಕೊಡೋದ್ರ ಮೂಲಕ ನಿಮ್ಮ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ. ನಿಮ್ಮ ಆರ್ಥಿಕ ಭದ್ರತೆಯನ್ನು ನಿಮ್ಮ ಕುಟುಂಬಕ್ಕೆ ಈ ಸರ್ಕಾರ ಕೊಟ್ಟಿದೆ. 2,000 ರೂಪಾಯಿ ಕೊಡೋದ್ರಿಂದ ತಾವು ಇವತ್ತು ತರಕಾರಿಗಿರ್ಬೋದು, ಈಗ ಮನೆಯಲ್ಲಿ ಯಜಮಾನ್ರಿಲ್ಲ, ಅಣ್ತಮ್ಮಂದಿರಿಲ್ಲ, ಯಾರ ನೆಂಟರು ಬಂದ್ರು ಹಾಲು ತರಬೇಕು, ತರಕಾರಿ ತರಬೇಕು, ದಿನಸಿ ತರಬೇಕು ಅಂದ್ರೆ ನೀವು ಯಾರು ಮನೆಯಲ್ಲಿ ಯಜಮಾನ್ರಿಲ್ಲ ಅಂದ್ರೆ ಏನ್ ಯೋಚನೆ ಮಾಡ್ತೀರಾ? ನನ್ನ ಖಾತೆಯಲ್ಲಿ ಗೃಹಲಕ್ಷ್ಮಿ ಹಣ ದುಡ್ಡಿದೆ ಅಂತ ಯೋಚನೆ ಮಾಡ್ತೀರಾ ಇಲ್ವೋ ನೀವು? ಇವತ್ತು 25ನೇ ಕಂತು ಹಣ ಬಂದಿದೆ ನಿಮಗೆ. 25ನೇ ಕಂತು ಹಣ ಅಂದ್ರೆ 2,000 ರೂಪಾಯಿಂದ 50,000 ರೂಪಾಯಿ ಹಣ ಬಂದಿದೆ ಇವತ್ತು ನಿಮಗೆ. ಈ ಒಂದು ಯೋಜನೆಯಡಿ ನಿಮಗೇನಾದ್ರೂ GST ಸಮಸ್ಯೆನೋ, ಇನ್ಕಮ್ ಟ್ಯಾಕ್ಸು, ಪ್ಯಾನು ಈ ತರ ಸಮಸ್ಯೆ ಆಗಿ ತಾಂತ್ರಿಕವಾಗಿ ಲೋಪದೋಷಗಳನ್ನ ನಾವು ಸ್ಥಳದಲ್ಲಿ ಬಂದು ನಿಮಗೆ ಪರಿಹರಿಸೋಣ. ಇನ್ನಷ್ಟು ಯಾರು ವಂಚಿತರಾಗಿದ್ದಾರೆ, ಇನ್ನು 2%, 98% ಇವತ್ತು ಈ ಯೋಜನೆ ತಾಲೂಕಲ್ಲಿ ಯಶಸ್ವಿಯಾಗಿ ತಲುಪಿದೆ. 62,838 ಜನ ಮಹಿಳೆಯರು ಈ ಒಂದು ಯೋಜನೆಯನ್ನ ಇವತ್ತು ತಗೊಂತಿದ್ದಾರೆ. ಸರ್ಕಾರ ಬರ್ತಿದೆ, ನಾವು ಸಂತೋಷ ಪಡ್ಬೇಕಲ್ವಾ? ಇದಕ್ಕೆ ಇವತ್ತು ನೀವು ಯಾರಾದ್ರೂ ಆ ತರದ ಸಮಸ್ಯೆ ಇದ್ರೆ ನಮ್ಮ ಇಲಾಖೆಯವರು ತಿಳಿಸ್ಕೊಡಿ. ಪಂಚಾಯಿತಿಯ ನಮ್ಮ ಅಭಿವೃದ್ಧಿ ಅಧಿಕಾರಿಗೂ ಕೂಡ ನೀವು ದೂರನ ಕೊಡಿ. ಅವರು ಸಂಬಂಧಪಟ್ಟ ಇಲಾಖೆಯವರ ಜೊತೆ ಸಂಪರ್ಕವನ್ನ ಮಾಡಿ ನಿಮಗೆ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಗೆ 2,000 ರೂಪಾಯಿ ಬರುವಂತದ್ದು ಮಾಡೋಣ. ಈಗ GST 2,000 ರೂಪಾಯಿ ಯಾರಿಗೂ ಬಂದಿಲ್ಲ ಅಂತ ಹೇಳಿದ್ರಿ. ಇದೇನಾಗ್ತಿದೆ, ತಂದೆ ತಾಯಿ ಗೊತ್ತಿರಲ್ಲ, ಮಕ್ಕಳು ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರ ಅಮ್ಮನ ಹೆಸರಲ್ಲೇ GST ಮಾಡಿಸ್ಬಿಟ್ಟಿರ್ತಾರೆ. ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನನ್ನ ತಾಯಿ ಹೆಸರಿಡಬೇಕು, ನಾನೇನೋ ಒಂದು ಸಂಸ್ಥೆ ನಡೆಸ್ತೀನಿ, ಒಂದು ವ್ಯಾಪಾರ ಮಾಡ್ತೀನಿ ಅಂದ್ರೆ ಈಗ ರತ್ನಮ್ಮನೋ ಜಯತ್ನೋ ಯಾರೋ ಅವ್ರ ಹೆಸರಲ್ಲಿ ಇಡ್ತಾರೆ. ಇವ್ರು ಗೊತ್ತಿರಲ್ಲ, ಇವ್ರೇನೋ GST ಅಂತ ಬಂದು ನನಗೆ ರೇಷನ್ ಬರ್ತಿಲ್ಲ ಅಂತ ಹೇಳಿದ್ರು ಅಂತ ಸೊಸೈಟಿ ಅವ್ರು ಹೇಳಿರ್ತಾರೆ, ಇವ್ರು ಬಂದು ಬರ್ತಾರೆ ಇಲ್ಲಿ. ಸೊ ನಿಮ್ ಮಕ್ಕಳಿಗೆ ಕೇಳಿ, ನಿಮ್ಮ ಮಕ್ಕಳು ನಿಮ್ಮ ಹೆಸರಲ್ಲಿ ಬೇರೆ ಒಂದು GST ಅನ್ನ ಮಾಡಿ TDS ಮಾಡಿಸಿರೋದು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರೋದ್ರಿಂದ ಈ ಸಮಸ್ಯೆಗಳಾಗ್ತಿರ್ತದೆ. ಅದನ್ನ ನೀವು ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾರು ಆ ತರ ವ್ಯಾಪಾರ ಮಾಡಕ್ ಹೋಗ್ತೀರಾ, ಯಾರ್ದು ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡ್ತೀರಾ, ಅವ್ರು ದಯವಿಟ್ಟು ಮುಂಚೆನೆ ಸ್ವಯಂ ಘೋಷಣೆಯನ್ನು ಮಾಡಿ ಆ ಕುಟುಂಬದ ಪಡಿತರ ಚೀಟಿಯಿಂದ ನೀವು ಹೊರಗಡೆ ಬಂದ್ರೆ ಉಳಿದಿರ್ತಕ್ಕಂಥವ್ರಿಗೆ ರೇಷನ್ ಬರುತ್ತೆ. ಉಳಿದಿರ್ತಕ್ಕಂಥವ್ರು ಮನೆ ಯಜಮಾನಿ ಆಗ್ತಾರೆ, ಅವ್ರಿಗೆ 2,000 ರೂಪಾಯಿ ಬರುತ್ತೆ. ಈಗ ಅದೇ ರೀತಿ ಗೃಹಜ್ಯೋತಿ, ಇವತ್ತು ಗೃಹಜ್ಯೋತಿಯಿಂದ 500 ರೂಪಾಯಿ 1,000 2,000 ಕರೆಂಟ್ ಬಿಲ್ ಬರ್ತಿರ್ತಕ್ಕಂಥವ್ರಿಗೆ ಇವತ್ತು ಫ್ರೀ ಬರ್ತಿದೆ. ಅದರಿಂದ ಕೂಡ ದುಡ್ಡು ಉಳಿತಾಯ ಆಗ್ತಿದೆಯಲ್ವಾ? ಕುಟುಂಬದ ನಿರ್ವಹಣೆಗೆ ನಿಮ್ಗೆ ಇನ್ನಷ್ಟು ಆರ್ಥಿಕ ಶಕ್ತಿ ಬಂದಲ್ಲ, ಅದನ್ನು ಕೂಡ ತಾವು ಅರ್ಥಕೊಳ್ಬೇಕಾಗ್ತದೆ. ಇವತ್ತು 91,000 ಮೀಟರ್ ಫ್ರೀ ಬರ್ತಿದೆ. 91,000 ಕುಟುಂಬಗಳಿಗೆ ಇವತ್ತು ವಿದ್ಯುತ್ ಬಿಲ್ ಫ್ರೀ ಇದೆ. ಇದಕ್ಕೆ 3 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಭರಿಸಿದೆ. ಇದನ್ನು ಕೂಡ ಈ ಯೋಜನೆಯಿಂದ ಕೂಡ ಜನರ ಒಂದಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ, ಕುಟುಂಬದ ಅಭಿವೃದ್ಧಿ ಆಗ್ಲಿಕ್ಕೆ ಇದು ಕೂಡ ಸಹಕಾರಿಯಾಗಿದೆ. ಹಾಗೇನೆ ಯುವ ನಿಧಿ, ನಮ್ಮ ಅಣ್ತಮ್ಮಂದಿರಿಗೆ ಓದಿರ್ತಕ್ಕಂಥ ಪದವಿ ಮುಗಿಸಿರ್ತಕ್ಕಂಥವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆಗಿರ್ತಕ್ಕಂಥವ್ರು 1,500 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಕೂಡ ನಮ್ಮ ಅಣ್ತಮ್ಮಂದರಿಗೆ ಹೇಳಿ ಆ ಒಂದು ಯೋಜನೆಯನ್ನ, ಒಂದು ಉಪಯೋಗವನ್ನು ಅವರು ಕೂಡ ಪಡ್ಕೊಳ್ಳಿ. ಮತ್ತೆ ಶಕ್ತಿ ಯೋಜನೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. KSRTC ಬಸ್ಸುಗಳು, BMTC ಬಸ್ಸು ಏನು ಇವತ್ತು ನಿಮಗೆ ಎಲ್ಲಿ ನಿಲ್ಲಿಸ್ತಿಲ್ಲ, ನಿಮ್ಮೂರಿಗೆ ಬರ್ತಿಲ್ಲ ಅಂತಕ್ಕಂಥ ನಿಮ್ಮ ಅಹವಾಲನ್ನೆಲ್ಲ ಕೂಡ ಹೇಳ್ಕೊಂಡಿದ್ದೀರಾ. ಆದ್ರೆ ಸಂಬಂಧಪಟ್ಟಂತೆ ತಮ್ಮ ದೂರನ್ನ, ಅರ್ಜಿಯನ್ನ ಕೊಡಿ. ಅದನ್ನ ನಾವು ಡಿಪೋ ವ್ಯವಸ್ಥಾಪಕರ ಜೊತೆ ಚರ್ಚೆ ಮಾಡಿ, ಈಗ ಪಕ್ಕದ ಊರಿಗೆ ಬರ್ತಿದೆ ಅಂದ್ರೆ ಇನ್ನೊಂದು ಊರಿಗೆ ಬರುವಂತದ್ದು ಏನ್ ದೊಡ್ಡ ವಿಚಾರ ಅಲ್ಲ. ಅದನ್ನ ಜನರಿಗೋಸ್ಕರನೇ ಮಾಡಿರ್ತಕ್ಕಂಥ ಯೋಜನೆಗಳು ಯಶಸ್ವಿಯಾಗಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಈ ಎಲ್ಲ ಯೋಜನೆಗಳು ಬಗ್ಗೆ ಏನು ಕರ್ನಾಟಕ ಮಾತ್ರ ಸದ್ದು ಮಾಡ್ತಾ ಇತ್ತು, ಕರ್ನಾಟಕದ ಬಗ್ಗೆ ಮಾತ್ರ ಇದರ ಒಂದು ಕೂಗಿತ್ತು. ಇವತ್ತು ಇಡೀ ದೇಶ ಮಾತಾಡ್ತಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂತಕ್ಕಂಥದ್ದನ್ನ ಕೂಡ ನಾವು ಅರ್ಥ ಮಾಡ್ಕೊಬೇಕು. ಯಾರು ವಿರೋಧವನ್ನ ಮಾಡ್ತಿದ್ರು, ಯಾರು ಟೀಕೆಯನ್ನ ಮಾಡ್ತಿದ್ರು, ಅವರು ಕೂಡ ಇವತ್ತು ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ. ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ತಾವು ಯೋಜನೆಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಸರ್ಕಾರ ಯಾರ ಪರವಾಗಿ ಧ್ವನಿ ಎತ್ತಿದೆ, ಸರ್ಕಾರ ಯಾರ ಪರವಾಗಿ ಒಲವನ್ನ ತೋರಿಸ್ತಿದೆ ಅಂತಕ್ಕಂಥದ್ದನ್ನ ತಾವು ಕೂಡ ಮುಂದಿನ ದಿನಗಳಲ್ಲಿ ಅರ್ಥ ಮಾಡಿಕೊಂಡು ಅಂತ ಸರ್ಕಾರದ ಪರವಾಗಿ ನಿಮ್ಮ ಮುಂದಿನ ದಿನಗಳ ಆಶೀರ್ವಾದ, ಆರೈಕೆ, ಒಲವು, ಧ್ವನಿ ಎತ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಕೇಳ್ಕೊಂತ ಈ ಒಂದು ವೇದಿಕೆ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.